ಬೆಳಗಾವಿಯಲ್ಲಿ ಮಣ್ಣು ಕುಸಿದ ಇಬ್ಬರು ಕಾರ್ಮಿಕರ ದುರ್ಮರಣ. ಅಪಾರ ಪ್ರಮಾಣದಲ್ಲಿ ಮಣ್ಣು ಕುಸಿದ ಇಬ್ಬರು ಕಾರ್ಮಿಕರು ಸಾವು. KUWS&DB ಇಲಾಖೆ ನೇತೃತ್ವದಲ್ಲಿ ಕೈಗೊಂಡಿದ್ದ ಕಾಮಗಾರಿ ಬೆಳಗಾವಿ ಕನಕದಾಸ ಸರ್ಕಲ್ ಬಳಿ ನಡೆದ ಘಟನೆ. ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಪಾರ ಪ್ರಮಾಣದ ಮಣ್ಣು ಕುಸಿದ ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿದ್ದು ಘಟನೆ ಬೆಳಗಾವಿ ಕನಕದಾಸ ಸರ್ಕಲ್ ಬಳಿ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಪಟಗುಡ್ಡಿ ಗ್ರಾಮದ 38 ವರ್ಷದ ಬಸವರಾಜ ಸರ್ವಿ ಮತ್ತು ಶಿವಲಿಂಗ್ ಸರ್ವಿ ಎನ್ನುವ ಇಬ್ಬ ಕಾರ್ಮಿಕರು ಉಸಿರುಗಟ್ಟಿ ಕೊನೆಯುಸಿರೆಳೆದಿದ್ದಾರೆ. ಕರ್ನಾಟಕ ರಾಜ್ಯ ಕುಡಿಯುವ ನೀರು ಮತ್ತು ಒಳಚರಂಡಿ ಇಲಾಖೆ ನೇತೃತ್ವದಲ್ಲಿ ನಡೆಯುವ ಕಾಮಗಾರಿ ಇದಾಗಿದ್ದು, JCB ಬಳಸಿ ಅಂಡರ್ಗ್ರೌಂಡ್ ಚರಂಡಿ ಕಾಮಗಾರಿ ಮಾಡುವ ವೇಳೆ ಈ ಅವಘಡ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ಇನ್ನು ರಕ್ಷಣಾ ಕಾರ್ಯಾಚರಣೆ ಬಳಿಕ ಮೃತ ದೇಹಗಳನ್ನು ಪತ್ತೆಯಾಗಿದ್ದು, ಬಸವರಾಜ್ ಮತ್ತು ಶಿವಲಿಂಗ್ ಅವರನ್ನು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಬೆಳಗಾವಿ ಜಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಈ ಪ್ರಕರಣದಿಂದ ಬೆಳಗಾವಿ ಜನತೆ ಮತ್ತಷ್ಟು ಆತಂಕಗೊಳಗಾಗಿದ್ದಾರೆ. ಇಂಥ ಪ್ರಕರಣಗಳಿಂದಾಗಿ ಬೆಳಗಾವಿ ಇನ್ನೂ ಪಾಠ ಕಲಿತಿಲ್ಲ ಅನ್ನುವುದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಅದರಂತೆಯೇ ಬೆಳಗಾವಿಯಲ್ಲಿ ಅಗ್ನಿ ಅವಘಡದಲ್ಲಿಯೂ ಕೂಡ ಕಾರ್ಮಿಕರು ಮೃತರಾಗಿದ್ದು, ಇಂಥ ಸಂದರ್ಭದಲ್ಲಿ ಜಿಲ್ಲಾಡಳಿತ ಮತ್ತು ಕಾರ್ಮಿಕರ ಸಂರಕ್ಷಣೆಗೋಸ್ಕರ ಕ್ರಮ ಕೈಗೊಳ್ಳಲು ಸಾರ್ವಜನಿಕರಲ್ಲಿ ಚರ್ಚೆ ನಡೆಯುತ್ತಾ ಇದೆ. ಈ ಘಟನೆಯಿಂದಾಗಿ ಬೆಳಗಾವಿ ಜನತೆ ತಮ್ಮ ಸಂತಾಪ ವ್ಯಕ್ತಪಡಿಸಿ ಜಿಲ್ಲಾಡಳಿತ ಹಾಗೂ ಈ ವ್ಯವಸ್ಥೆಗೆ ಹಿಡಿಶಾಪ ಹಾಕುತ್ತಿರುವ ದೃಶ್ಯ ಸಾಮಾನ್ಯವಾಗಿತ್ತು. ವರದಿ ರತ್ನಾಕರ ಗೌಂಡಿ, ಬೆಳಗಾವಿ.